ಅಲ್ಲಿ ಹೋಗಿ ಅವ್ರು ಕೂಡ ಮಾತಾಡಿದ್ರೆ ಹೆಂಗೆ ಅಂತೀರಿ ನೀವು ಕೂತ್ಕೇಶಿಂದ ಕೂತ್ ಬಗೆಹರಿಸೋಣತಿ ಅದು. ಹ್ಞೂ ರೀ ಹೆಂಗಾರ ಮಾತಾಡ ಮತ್ತೆ ಚಲೋ ಐತಿ. ನೀ ಯಾಕೆ ಗಂಟೆ ಬಿದ್ದೆ ರೋಡಿನ ಸಂಬಂಧ ನಂಗೆ ಒಂದು ತಿಳಿಯಲಾಗ್ಯದ. ಅದ್ರಾಗ ಅವ್ರು ಅಷ್ಟು ಮಾತಾಡ್ಯಾರಲ್ಲ ಹಾಂ ಅಲ್ಲೇ ಮಾಡ್ಬೇಕು ನಾವು. ಮಾಡ್ಬೇಕನ್ನೋ ಹಠ ಹಠ ಒಂದು ನನಗೆ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲತ್ತವ, ನಾವು ಹೇಳಿದ್ ಅರ್ಥ ಆಗಲ್ತ ಅವ್ರಿಗೆ. ಮುಂದೆ ಬರ್ತಾವೆ ಸಣ್ಣ ಯುವಕರು ಬರ್ತಾವೆ, ಮಕ್ಳು ಇರ್ತಾವೆ, ಅವ್ರಿಗೆ ಅರ್ಥ ಆಗ್ತದೆ, ಅವ್ರಿಗೆ ಅರ್ಥ ಆಗಲ್ತ ನಾವು ಹೇಳಿದ್ದು. ಕೂತ್ ಏನಾರ ಮಾತಾಡಿ ಬಗೆಹರಿಸೋಣತಿ. ನೀವು ಹೋಗಿ ಒಂದು ರೌಂಡ್ ಹೇಳಿ ಮಾತಾಡೋವಂತ ಹೇಳ್ರಿ ಅವ್ರಿಗೆ ಕರೀರಿ ಏನಂತಾರೆ ನೋಡ್ರಿ. ಆಯ್ತು ನೋಡಿ ಇವತ್ತು ಕೂಡಿಸ್ಲಿ ಹಂಗಾರೆ ಮೀಟಿಂಗ್ ಕೂಡಿಸಿ ಫೋನ್ ಮಾಡ್ರಿ ನನಗೆ ಮಂದಿನ ಕೂಡಿಸ್ರಿ. ಮತ್ತು ಲಾಭ ನಿನಗೆ ಭಾಳ ಆದ್ರೆ ಮತ್ತು ನಮಗೊಂದು ಸ್ವಲ್ಪ ಏನ್ರಿ ನಿಮ್ಗೆ ಇಲ್ಲ ರೀ ಹೆಂಗೆ ಸರ್ ನಿಮ್ಮನ್ನು ಬಿಟ್ಟು ಏನ್ರಿ ನಿಮ್ಗೆ ಹೊರ್ತೈತೀನಿ ಏನ್ರಿ ಇಲ್ಲ ಮತ್ತು ನೆನಪಿನ ಭಾರಿ ಅನ್ನೋದು ನೆನಪು ಯಾಕ್ರಿ ಸರ್. ಈಗ ಚಾ ಕುಡಿದ್ರಿ ಒಂದು 2 ಚಾ ಕುಡಿಸ್ತೀನಿ ಯಾಕೆ ತಲೆ ಕಳಿಸಿದ್ರಿ ನೀವು? ಬರೀ ಚಾ ಮೇಲೆ ಬಗೆಹರಿಸವ ಒಳಗಿಂದ ಹೇಳಿದಲ್ಲ ನಂಗೆ ಅದು ಈಗ ಗುರ್ತೈತೆ ಪಕ್ಕ. ಮೊನ್ನೆ ಅರ್ಧಂಬರ್ಧ ಹೇಳಿದ್ದೆ ತಿಳಿದಿಲ್ಲ ಅದು ಅದಕ್ಕೆ ಹೇಳಿದಲ್ಲ ನಮ್ಮದು ಏನು ರೀ ಜರ ಇದು ಮಾಡ್ತೀನಿ ತಂದು ನಿಮಗೂ ಮಾಡೋ ಮತ್ತೆ ಏನಿಲ್ಲ ರೀ ನಿಮ್ಗೆ ನಿಮ್ದು ಹೊರ್ತೈತೀನಿ ಏನ್ರಿ ನಾ ಏ ತಮ್ಮ ಇಲ್ಲಿ ಬರ್ರಿ. ಹೇಳಿ ಸರ್. ಹಾಂ ಆಯಿ ಮುತ್ತಾಗ ಜರ ಬಾತ್ ಹೇಳಪ್ಪ ಈ ರೋಡಿನ ಬಗ್ಗೆ ಮಾತಾಡೋದು ಕರ್ಕೊಂಡು ಹೋಗೋರಿ ಎಲ್ಲ ಮಂದಿಗೆ ಬಾತ್ ಹೇಳವ್ರಿ. ಅಣ್ಣ ಪೊಲೀಸ್ ಬಂದಾರ ಸರ್ ಬಂದಾರ ಬಾ ಅಂತ ಎಲ್ಲಿ ಇಲ್ಲಿ ಬಂದಾರ ಮತ್ತೆ ಬಂದಾರ ಅವ್ರು ಯಾಯ್ ಕರ್ ಬರ್ತಾಳ ಯಾಯ್ ಪೊಲೀಸ್ ಬಂದಾರ ಬಾ ಅಂತ ಜಲ್ದಿ ಬಾ ಅಂತ. ಓ ಸರ ಏನ್ರಿ ಸರ್ ಏನು ಮಾಡ್ಕೋತೀನಿ ಮೇನ್ ದಿನ ಹೊತ್ತೊಂಡ್ರಿ ನಿಮ್ಮ ಕಿರಿಕಿರಿಗೆ ಏನು ಮಾಡ್ರಿ ಇಲ್ಲಿ ಮಣ್ಣೀರು ಕಳಿಸಿ ಹೇಳ್ರಿ ಮತ್ತೆ ಬಂದಿರಲ್ಲ ನೀವು ವಾಪಸ್. ಅವ ನಮ್ಮ ಕಾಕ ಈಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಚೀಟಿ ಕೊಡಕ್ಕೆ ಹೋಗ್ಯನ್ರಿ ಅದ್ರದ್ದು. ಅವ ನಮ್ಮ ಇದ್ನಲ್ರಿ ಕಾಕ ಇಲ್ಲಿ ವಿಡಿಯೋ ಕಾಲ್ ಮಾಡಿ ನಂದು ಡಾಟಾ ಒಂದು ಕಲಸ ಆಗ್ಯದ. ಡಾಟಾ ಕಲ ಮಾಡ್ತೀರಿ ನೀವು ಕೊಟ್ಟು ಮಾಡ್ತಾರೆ ಮಾಡಿ ತೋರಿಸಿ ಮಾತಾಡ್ತಿರೋ ಡಾಟಾ ತೊಗೊಂಡು ತಿನ್ನೋರು ಇದ್ರಲ್ಲಿ ನಿಮ್ಮ ಸಾಲಾಗೆಲ್ಲ ಕೊಡೋದ್ರಿ ನಮ್ಗೆ. ನಿನ್ನ ಹೆಸರೇನ? ಹೆಸರು ಬಸಾಪುರಿ. ನಿನ್ನ ಹೆಸರು ಗುರುಪಾದ್ರಿ. ಸ್ವಲ್ಪ ತಿಳಿಸಿ ಬುದ್ಧಿ ಮಾತು ಹೇಳಿ ನಿಮ್ಗೆ ತಿಳಿಲಾಗ್ಯದ ಏನಲ್ಲತ್ತದ ಏನಿಲ್ಲ ಸಮಸ್ಯೆ ಒಟ್ಟ ತಿಳ್ಕೊಳ್ಳೋದು. ಸರ್ ಬರ್ರಿ ಸರ್ ಕುರ್ಚಿ ತಗೋ ಸರಿ. ಅವರೆಲ್ಲ ಹೋಗ್ಯಾರ ಉಳ್ಕಿದವ್ರನ್ನ ಅವರು ನಮ್ಮ ಕಾಕ ಒಂದು ಸ್ವಲ್ಪ ಮನೆ ಉತ್ತಾರಿದೆ ಮಾಡ್ಸೋಬರಕ್ಕೆ ತಹಸೀಲ್ದಾರ್ ಆಫೀಸ್ಗೆ ತರ್ಸಿ ಇರ್ಲಿ ಕುಂದ್ರ ಇಲ್ಲ ಕುಂದ್ರ ಸರ್ ಏನಂದ್ರೆ ಇನ್ನು ಅದೇ ನೀವು ಜೊಳ್ಯಾಡ್ಕೊತ ಕೂತ್ರೆ ಕೆಲಸ ಆಗೋದಿಲ್ಲ. ನಿಮ್ಮ ಅನುಕೂಲ ಆಗ್ತದೆ ಜರ ಮಾಡ್ಕೋರಿ ರೋಡ್ ಚಲೋ ಆಗ್ತದೆ ಒಳಗೆ ನಿಮಗೂ. ಹೌದು ಸರ್. ಮತ್ತು ನಿಮ್ಮ ಮನೆ ಮುಂದೆ ಏನೋ ಜರ ಹೆಚ್ಚಿಗೆ ಕಾಂಕ್ರೀಟ್ ಹಾಕ್ಸೋನು ಹೇಳು. ಹಂಗಂದ್ರೆ ಸರ್ ಈ ಆಯಿ ಮನೆ ಮುಂದೆ ಏನೋ ನೋಡು ಈ ಕಡೆ ಹಿಂಗೆ ಇಟ್ಟು ತೆಗೆದು 2 ಪರಿಚಯ ಹೋಗ್ತಾವ ಇವು ಇಲ್ಲ ಇಲ್ಲ 5 ಏನೋ ಹೋಗೋದಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳು, ಯಾರು ಹೆಚ್ಚುವರಿ ಬಂದಾರ ನೋಡು ಅವ್ರದ್ದು ಅಟ್ಟೆ ಹೋಗ್ತದೆ ಜಾಸ್ತಿ, ನಿಮ್ದು ಏನೂ ಹೋಗೋದಿಲ್ಲ. ನಿಮ್ಗೆ ಸ್ವಲ್ಪ ಹೊತ್ತು 5 ಏನೋ ಹೋಗೋದಿಲ್ಲ, ಇವ್ರದ್ದು ಏನೋ ಹೋಗೋದಿಲ್ಲ ನೋಡು. ಆ ಗುಡಿ ಮೇಲೆ ಹಿಂಗೆ ಅರ್ಧ ಪರಿಚಯ ಹೋಗ್ತಾವಳು ಇವ್ರು ಬರೀ ನಿಮಗೆ ಅನುಕೂಲ ಆಗ್ತದೆ. ಜೆಸಿಬಿ ಬಾಯಿ ಇಟ್ಟಿರ್ತಾವ ಇಟ್ಟು ದೊಡ್ಡ ಇರ್ತಾವ ಯಾಕಂದ್ರೆ ಆ ಪೂಟ ತಗೊಂಬಂದಿರ್ತೀವಿ. ಜೆಸಿಬಿ ಬೇಡತ್ತೀರ ಲೇಬರ್ಲೆ ಹಚ್ಚಿ ಹೊಡ್ಸೋಣ. ಲೇಬರ್ಲೆ ಮಾಡಿಸ್ರಿ ಸರ್ ಮನಿ ನಮ್ಗೆ ಸ್ವಲ್ಪ ಇದ್ದು ಲೇಬರ್ಲೆ ಹಚ್ಚ್ರಿ ಜಾಸ್ತಿ ಇದ್ದು ಪೂರ್ತಿ ಜೆಸಿಬಿ ಏನೋ ತೊಂದರೆ ಇಲ್ಲ. ಮನಿ ಇಟ್ಟೈತಿಲ್ಲ ಈ ಮನಿ ಮುಂದೆ ಬರುದು ಏಟು 1 ಫೂಟ್ನಿಂದ ಅಟ್ಟೆ 1 ಫೂಟ್ ಒಳಗೆ ಗಿರ್ದಾ ಫೂಟ್ ಹೋಗದ ಏಟ್ ಹಾಕದ ಟೋಟಲ್ 10 by 10 ರೂಪಾಯಿ ಜಾಗ ಬರೋದು ರೋಡ್. ಅವಾಗ ಏನು ಮಾಡ್ತೀನಿ ನಿನಗೆ ಒಂದು 2.5-3 ಲಕ್ಷ ರೂಪಾಯಿ ಇಸ್ಕೊಡ್ತೀನಿ ರೊಕ್ಕ. ಇಲ್ಲಿ ಸಾಹೇಬ್ರ ಹೇಳೋದ್ರ ಕಡೆ ಎಲ್ಲ ಏನು ಸರ್ ಮೊಮ್ಮಗಳು ವಯಸ್ಸಿಗೆ ಬಂದಾಳ ಮದುವೆ ಹಾಕದ ನಿಂದು ನಾಳೆ ಏನ್ರ ಎಫ್ ಡಿ ಮಾಡೋ ಇಟ್ಕೊಳಕತ್ತಿ ನಾಳೆ ಪೆನ್ಷನ್ ಗಿಂಕ್ಷನ್ ಅಂದ್ಕೊಂಡು ನಿನಗೆ ಲಾಸ್ಟ್ ಬರ್ತದ. ಹೌದು 2 ಫೂಟ 3 ಫೂಟ ಹೋಗದ ನಮ್ದು 50 ಫೂಟ್ ಹಾಕದ 50 ಫೂಟ್ ಪೂರ ಈಗ ಗಾಡಿ ಕಟ್ಟಿರೋ ಕಂಪೌಂಡ್ ಅದನ್ನ ಪೂರ ಹೊಡೆದಕ್ಕ ತಗೋತಾರ ಅವರು. ನಾ ಬರಂಗಿಲ್ಲಪ್ಪ, ನಾವು ಕೊಡಂಗಿಲ್ಲ, ಅವಕಾಶ ಕೊಡಂಗಿಲ್ಲ ನಾವು. ನಾನು ಅದನ್ನ ಹೇಳಿನಪ್ಪ ನಿನ್ನ ಹೆಸರು ಹೇಳಿ ನಾ ಮಗ ಬರ್ತಾನೆ ನಿಂದಿರ್ತಾನ ನಾ ಏನು ಮಾತಾಡ್ಲಾಗ ನೀ ಬರ್ತಾನ ಕಟ್ಬೇಕದ ಮನಿ ಅಲ್ಲೇ ಕಟ್ತೋಪ್ಪ ಇದನ್ನ ಕಟ್ಬೇಕಾದ್ರೆ ರಗಡಾಗೈತಿ. ಮತ್ತೆ 5 ಎಕರೆ ಹೊಲ ಮಾಡಿ ಅಲ್ಲಿ ಈಗ ಮಾತಾಡೋದು ಕಮ್ಮಿ ಮಾಡ್ರಿ. ಓನಿಗೆ ಹಾಗಿದ್ದು ನಮಗಿದು ಸಾಥ್ ಬೀಳಲ್ಲ ಏನು ಅನ್ನೋದು ಹೇಳ್ಬಿಡ್ರಿ ನಮ್ಗೆ. ಸಾಹೇಬನು ಬಂದಾನೆ ಎಲ್ಲಾರು ಬಂದಾರ ಹೇಳ್ಬೇಡಿ ನೋಡ್ರಿಪ್ಪ. ನನಗಂತರೂ ರೋಡ್ ಮಾಡ್ತಿದ್ರ ಮಾಡ್ರಿ ನೀವು ಹೌದಾ. ನಾ ಆದ್ರ ನನಗೊಂದು ಎಲ್ಲಾರ ಪಲಾಟ್ ಬೇರೆ ಕಡೆ ಈಸ್ ತಕೊಡ್ರಿ. ಮುಂದೇನದಲ್ಲ ನನಗ ಗೌರ್ಮೆಂಟ್ ನೌಕರಿ ಕೊಡಿಸ್ಬಿಡ್ರಿ ನನ್ನ ಮೊಮ್ಮಗಳಿಗೆ. ನಿನ್ನ ಗೌರ್ಮೆಂಟ್ ನೌಕರಿ ನಾನು ಮೊಮ್ಮಗಳಿಗೆ ಕೊಡಿಸು ನನಗಂದ್ರೆ ಏನು ಇದಾಗಿನಿ ಏನು ನಿನಗೆ
ಮಾತಾಡ್ತೀರಿ ಅವ್ರು ಬಂದಾರ ಏನ್ ಹೇಳ್ತಾರ ಕೇಳೋನು. ಒಂದ್ರ ಸಾಹೇಬ್ರು ಏನು ಹೇಳ್ತಾರೆ ಕೇಳ್ರಪ್ಪ, ಒಂದ್ರ ಗಪ್ಪರ ಕೊಂಡ್ರಿ. ನಾನು ಹೇಳ್ತೀನಿ, ನೀವೆಲ್ಲ ಸತ್ತು ಬಿಡ್ರಿ. ನೀವೆಲ್ಲ ಸತ್ತು ಬಿಡ್ರಿ, ನೀವು ಹೇಳಿದ್ಮೇಲೆ ರೋಡ್ ಮಾಡ್ತೀನಿ ನಾನು. ನಾವು ಎಲ್ಲ ಸಾಯ್ಲಕ್ಕ ನಿಂದೆ ನಮ್ಮ ಮನೆ ಕುಳ್ತಿಂದ ನೀನು ಚಪ್ಪಲ್ ತೊಗೊಂಡು ಹೊಡೆದೇನು ಯಾಕೆ ಸಾಯಿನು ನಾವು ಸಾಯ್ಲಕ್ಕ ಏನಾಗ್ಯದ ನಮಗೆ ಬಂದ್ ಮಾಡ್ರಿ ಏನು ಬಂದ್ ಮಾಡ್ತೀರಿ ನೀವು. ಏನ್ ನಡೆಸಿರಿ? ಸಾಯತ್ ನೋಡಿ ಸಾಯ್ತೆ ಇಲ್ಲಿ ಅವ್ರು ಕರ್ಸಿರಿ ಅವನು ನೀವು ಮಾತಾಡ್ತಿರ ಅವನು ಚಪ್ಪಲ್ ಸಾಯತ್ ನೋಡಿ ಸಾಯ್ತೆ. ನಾನು ನೋಡಾಕತ್ತೀನಿ ರೀ, ಬಂದ ಅನ್ಸುತ್ತ ನಾನು ನೋಡಿ ಬರಾಕತ್ತೆ 3 ವಾರ ಐತಿ ಓಣಿಗೆ ಬರಾಕತ್ ನಾನು ಬಂದ ಅನ್ಸುತ್ತ ಮುದುಕಿ ಚಪ್ಪಲ್ ಬಾಯಾಗಿಟ್ಟು ಹೊಡಿತೀನಿ, ಚಪ್ಪಲ್ ಬಾಯಾಗಿಟ್ಟು ಹೊಡಿತೀನಿ. ಹಾಂಟೆನ ಮಗ ಅನ್ನಕತ್ತಾಳ. ಈಗ ಒಂದರ 2ರಾಗ ಒಂದು ಆಗ್ಬೇಕು. ಆಕಿನ ಮನ್ಯಾಗ 8 ಜೋಡಿ ಚಪ್ಪಲ್ ಹೋಗಿ ತರ್ಲಾಕ ತಂದ ಕೇಸಿಂದ ನಾನು ಹೊಡಿಲಾಕ ಹೊಡಿಲಕ್ಕ ನಾನು ಮನ್ಯಾಗ 4 5 4 ಮಂದಿ ಅದಾವ. 8 ನಾನು ನಿನಗೇನು ಒಂದು ಜೋಡ ತೆಗೀರಿ ಅಪ್ಪ ನೀವು ತೆಗೀರಿ. ಯಾಕೆ ಅವ್ರು ಕಟ್ಸೋ ಮುದುಕಿ ಸಾಕಾಗ್ಯದ ಮರ ಏನ್ರ ಮಾಡ ಮುದುಕಿಗೆ ಏನು ಎಲ್ಲಿಗೆ ಹೋಗೋಣ ನಡಿ ನಡಿ. ಈಗೆಲ್ಲ ಬರೋಬ್ಬರ ಆಯ್ತಿಲ್ಲ ಈಗ? ಬರೋಬ್ಬರಿ ಆಯ್ತು ಅವ್ರು ಹೇಳ್ದಂಗ ಹೆಂಗೆ ತಿಳಿತದ ಹಂಗೆ ಮಾಡಿಬಿಡು. ಹೇಳ್ತೇನೆ ಹೌದು, ಅವ್ರಿಗೆ ಹೆಂಗೆ ತಿಳಿತದ ಹಂಗೆ ಮಾಡಿಬಿಡಲ್ಲ. ಸಾಹೇಬ್ ಹೇಳ್ದಂಗೆ ಕೇಳಂದಾನೆ, ಸಾಹೇಬ್ ಹೇಳ್ದಂಗೆ ಕೇಳಿಬಿಡ್ತೇವೆ. ಮಾಡಿದ್ ಮುದುಕಿ ಒಳಗೆ ಕರ್ಕೊಂಡು ಏನು ಮಾಡಿದ್ರಿ ಸರ್? ಅದೆಲ್ಲ ನಿಮ್ಮ ಮುಂದೆ ಹೇಳಿದಾರೆ, ನೀವು ಪೊಲೀಸ್ ಹತ್ತಿರ ಸುಮ್ಕೊಂಡ್ರೆ ಆಗ್ಯದ ಇಲ್ಲಿ ಕೆಲಸ ಈಗ. ಕೇಳಲಾಗಿದ್ದು. ಹಾಂ ಅಟ್ಟೆ ಗಪ್ಕೊಂಡ್ರು. ನೀವೊಂದೆರಡು ಬೀಜಗಳು ನೋಡ್ರಿ ಅಲ್ಲ ಏನ್ ಸುಸಿಟ್ಟು ಮಾತಾಡ್ತಾರ ಮತ್ತೆ ಬೀಜ ಅಲ್ಲ ಬೀಜಿಗೆ ಏನದ ಬೀಜ ಏನಂತಾರ? ಬೀಜ ಅಂದ್ರೆ ಏನು? ಮಾತಾಡು ಸಾಯಿಬಾಗಿ ಬಾಯಾಗ ಸೂಕ್ಷ್ಮ ಹೌದು, ನಿಮ್ಮ ಕೂಡ ಏನು ಸಾಹೇಬ್ ನೀವು ಸೂಕ್ಷ್ಮಿ ನನಗೆ ಮಾತಾಡಿದ್ರೆ ಇಡ್ತೀರ ಸೂಕ್ಷ್ಮಿ ಮಾತಾಡಿರಿ. ಗೌಂಟಿ ನಮ್ಗೆ ರಗಡ್ ಬರ್ತಾವ ಗೌಂಟಿ ನನಗೂ ನಾನು ಗೌಂಟಿನೇ ಒಳಗೆ ಲಾಟಿ ಹಾಕಿದ್ರೆ ನಂದು ಗೌಂಟಿ ಬರ್ತದೆ ಒಳಗೆ. ಸಾಹೇಬ್ರು ಅವ್ರು ಹೇಳ್ತಾರ, ಅವ್ರು ಹೇಳ್ದಾಗ ಹ್ಞೂ ಅನ್ನ ಸಾಹೇಬ್ ಅಂದ್ರೆ ಕರ್ಕೊಂಡು ಹೋಗಿ ನಿನ್ಗೆ ಹೇಳಿ ಕೊಡ್ತೇನೆ ನಮ್ದು ಸೇನ್ ರೋಡ್ ಮಾಡ್ತಾರ ಮಾಡಿಸ್ಕೊರ ನೀನ ರೋಡ್ ಮಾಡೋಲ್ರಕ್ಕ ಮಾಡಿಸ್ಕೊರು ಆದ್ರ ರೋಲಿ ಮಾತಾಡೋದು ಸೂಕ್ಷ್ಮ ಕಲಿಯತ್ ಹೇಳ್ತೀನಿ ಅವ್ರಿಗೆ. ಏನ್ ಸೂಕ್ಷ್ಮ ಕಲಿಯಾಕನು ಸಾಹೇಬ್ರು ಹ್ಞೂ ಅಂದ ಬಿಡು. ಇವ್ರ ನಿಂಟ ಕರ್ಕೊಂಡು ಹೋಗಿ ತಗೊಂಡ್ ಬಾ ಹೋಗು ಒಯ್ ಅಂದ್ರ ಬರಬರಿ ಹಾಕದ ಕರ್ಕೊಂಡು ಹೋಗು ಬರ್ರಿ ಒಳಗೆ ಕರ್ನಾಟಕ ಒಳಗೆ ಬರ್ರಿ. ನೀವು ಹೆಂಗತ್ರ ಸರ್? ಹಾಂ ಸರ್ ನೋಡ್ರಿ ಹೆಂಗ್ರಿ ಓಕೆ ಐತ್ರಿ ಎಲ್ಲರೂ ಓಕೆ ಎಲ್ಲರೂ ಓಕೆ ಹೆಂಗಪ್ಪ ಎಲ್ಲರೂ? ನಮಗಾಗ ಬರ್ದು ಕೊಟ್ಬಿಟ್ರಿ ನಿಮಗೆ, ನಾವು ಬರ್ದು ಕೊಟ್ಬಿಟ್ರಿ ನಿಮಗೆ. ಬರ್ರಿ ಒಂದು ಸೈಡ್ ಇಲ್ಲೇ ನಿಂದ್ರಿ ಅಲ್ಲ ಅಲ್ಲಿ ನೀವು ಅಲ್ಲೇ ಗೌರ್ಮೆಂಟ್ ನಿಂದ್ರಿ ಹೆಂಗೆ ಓಕೆ ಮಾಡಿದ್ರಿ ಒಳಗೆ ಕರ್ಕೊಂಡು? ಅವ್ರಿಗೆಲ್ಲ ಹತ್ತಿರ ಹೇಳ್ತೀನಿ ನಾ ಪೊಲೀಸ್ ಹಾಕಿನ್ನ ಇಲ್ಕ ನೀವು ಪೊಲೀಸ್ ಆಗ್ತಿದ್ದಿ. ಧಾರವಾಡ ಮಟನ್ ರೀ? ದಾರು ಮಟನ್ ಬಿರಿಯಾನಿ ತಿನ್ನಿಸ್ತೀನಿ ಎಲ್ಲ ಓಕೆ ಆಗ್ಯದ ನೋಡಿ. ದಾರು ಮಟನ್ ಓಕೆ ಆಯ್ತು ಸರ್? ಹೆಂಗ್ರಿ ಇದನ್ನೇ ಮೊದಲೇ ಮಾಡ್ತಿದ್ದವಲ್ಲ ಸರ್? ಟೈಮ್ ಇರ್ತಾವ ಎಲ್ಲ. ಅವ ಯಾವ ಡೈಲಿ ರಾಜ ಇದ್ದಲ್ಲ, ಒಂದು ಗ್ಲಾಸ್ ದಾರು ಮತ್ತು ಮಟನ್ ಪೀಸ್ ಸಂಬಂಧ ಇಡೀ ರಾಜನ ಹೆಂಡತಿಗೆ ಬರೆದು ಕೊಟ್ಟಿದ್ದ. ನಾನು ಎಷ್ಟೋ ಮನೆತನ ಹಾಳಾಗ್ಯಾವ ದೋಸ್ತಿ, ಎಷ್ಟೋ ಮನೆತನ ಹಾಳಾಗ್ಯಾವ, ದೋಸ್ತಿಗಳು ಹಾಳಾಗ್ಯಾವ, ಎಷ್ಟೋ ಸಂಸಾರ ಮುರಿದಾವ, ಎಷ್ಟೋ ಸಂಸಾರ ಒಂದಾಗ್ಯಾವ. ದಾರು ಮಟನ್ ಸರ್? ದಾರು ಮಟನ್ ಸಲ ಆಗ್ಯಾವ. ಸರಿ ಸರ್ ನಾನು ಮಾಡಿಸ್ತೀನಿ ಸರ್. ಅವ್ರದ್ದು ವ್ಯವಸ್ಥೆ ಮಾಡಿಸ್ಬಿಡಪ್ಪ. ಹ್ಞೂ ಸರ್ ಮಾಡಿ. ಮತ್ತು ನಮ್ಗೆ ಬರ್ಬೇಕು. ಕೊಡ್ತೀನಿ ಸರ್. ಫೋನ್ಪೇ ಮಾಡಬೇಡ ಸರ್, ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗ್ತಾವ. ಕ್ಯಾಶ್ ರೀ ಫುಲ್. ಒಂದೊಂದು ತೋರಿ ಒಂದೊಂದು ತೋರಿ. ನಾವು ಭಾಳ ಒಳ್ಳೆ ಕೊಡ್ತಾರೆ ಕೊಡ್ತಾರೆ. ದೇವ್ರ ಒಟ್ಟ ಚಂದ ಇಟ್ರಲಿ ಸರ್. ಒಳ್ಳೆ ಒಳ್ಳೆ ಬರ್ರಿ ಕೊಡ್ರಿ ಸರ್. ನಡಿ ಆಮೇಲೆ ತೊಗೊಳತ್ ನಡಿ. ಕೊಡ್ರಿ ಸರ್. ತತ್ತಿ ಹಾಕ್ರಿ, ನಾವು ಚಿಕನ್ ತಿನ್ನಂಗಿಲ್ಲ. ಚಿಕನ್ ತಿನ್ನಲ್ಲ ರೀ? ಸಂಬರಾಕ್ ಸಂಬರಾಕ್ ಜಗಳ ಮಾಡೋದಕ್ಕೂ ಬೇಸ್ ಆಗ್ತದ. ಜಗಳ ಮಾಡೋದಕ್ಕೂ ಚಲೋ ಮಾಡ್ದ ಅದಕ್ಕೆ ಅಪ್ಸತ್ ಆಗ್ರಿ ಅಂದೆ. ನೀನು ಇದು ಮಾಡ್ಬೇಕಂದ್ರೆ ನಾನು ಭಾಳ ನಮ್ಮ ಮಳೆ ಕಷ್ಟಪಟ್ಟು
ಅಲ್ಲ ಇವನವನ ನಾಣ್ಯದಾಗ ದಾರು ಕುಡಕತ್ತೇನಿ ಮಳೆ ಟೆನ್ಷನ್ ಆಗಿದ್ದಾನೆ ಕಂಡಾಬಿಟ್ಟು. ಏನ್ ಟೆನ್ಷನ್ ನಾನು ಕುಡ್ತಂತ ನೀನು ತಂದೆ ಮಕ್ಕಳು ಕುಡುದ ಆಯ್ದು ಮಳೆ ಏನಾಗ ಕುಡಿ. ಚಿಕನ್ ಹಾಕ್ ಚಿಕನ್ ಹಾಕವ್ರಿ ಚಿಕನ್ ಹಾಕ್ ಹೊಳಿ ಬರ್ರಿ ಸರ್ ಇಲ್ಲಿ ಇಲ್ಲಿ ನಿಮ್ದಾರ ಹಾಂ ಇರ್ಲಪ್ಪ ಊಟ ಮಾಡು ಊಟ ಮಾಡು ಊಟ ಮಾಡಿ ಕೆಲಸ ಊಟ ಮಾಡ್ರಿ ಕೆಲಸ ರೀ ಬರೋಬ್ಬರ ಆಯ್ತಿಲ್ಲ ಎಂತಿಂತ ಟೆನ್ಷನ್ದಾಗ ಆಗಲ್ಲ ಕೆಲಸ ಒಂದು ದಾರು ಬಿರಿಯಾನಿಗೆ ಆಗ್ಬಿಡ್ತೀರಿ ಅದಿಟ್ಟು ನಮ್ದಿಟ್ಟು ಬರೋದಿಟ್ಟು ಇದು ಮಾಡ್ತೀನಿ ಅದು ಏನು ಅವ್ರ ಕೈಲಿ ಸೈ ಇಟ್ಟು ಮಾಡಿಸ್ಕೊತಿಲ್ಲ ಅದಕ್ಕೆ ಮಾಡ್ಸ್ಕೊತೀನಿ ಇನ್ನೊಂದು ಸ್ವಲ್ಪ ಟೈಟ್ ಅಲ್ರಿ ಮಾಡಿದ್ರೆ ಅಂತವಲ್ಲ ಕುಡಿಬೇಡ ಇಡೋ ಅಲ್ಲೇ ನೀ ಟೈಟ್ ಆಗಿದ್ರೆ ಒಟ್ಟರು ಟೈಟ್ ಆಗ್ಯಾನ ಹಿಂಗೆ ಯಾಕೆ ಮಾಡ್ತಾನೆ ರೀ ಅಡತಡ ಒಟ್ಟು ಟೈಟ್ ಆಗಿಲ್ಲ ಸುಮ್ಮನೆ ಇದು ಕುಡಿದಿರ್ತದೆ ಸ್ವಲ್ಪ ಅದು ಕಡಕೈತ್ರಿ ಎಲ್ಲಿ ಯಾವ ಬ್ರ್ಯಾಂಡ್ ರೀ ಇದು ಓಲ್ಡ್ ಚಾಚಾ ಏನ್ ಮಾಡಾಕ್ತಿರ್ಲ ನಾನು ಬಿಟ್ಟು ಬಂದಿರಲ್ಲ ಅಲ್ಲಿ ಅಯ್ಯಪ್ಪ ಏನೋ ನಡೆಸ್ಯಾರಪ್ಪ ಇವ್ರು ಒಟ್ಟ ಮಸ್ಲತ್ ನಡೆಸ್ಯಾರ ಮಸ್ಲತ್ತ ಏನ್ ಮಾಡತ್ರಿ ನೀವು ನಮ್ಮ ಮಂದಿ ಕರ್ಕೊಂಬಂದು ಇಲ್ರಿ ಅದು ತೋರಿ ಏನು ತೋರಿ ನಿಮ್ಮ ಸಲ ಮಾಡತ್ತಾರೆ ನಮ್ಗೆ ಹಾಕಿದ್ದು ಬಿಡ್ರಿ ಬಿರಿಯಾನಿ ಐತ್ರಿ ರೈಸ್ ಐತಿ ಅಲ್ಲಿ ಎದ್ರ ಸಂಬಂಧ ಅದೇ ಜಾಗದ ರೀ ರೋಡ್ ಮಾಡ್ಸೋ ಮತ್ತೆ ಹೇಳ್ಯಾರ ಒಪ್ಕೊಂಡಾರ ಎಲ್ಲಾರು ಒಪ್ಕೊಂಡ್ರಲ್ಲ ಮತ್ತೆ ಒಟ್ಟರು ನನಗೆ ಹೇಳಾರ ಹೆಂಗ್ ಒಪ್ಕೋತಾರ ಅವರು ಒಪ್ಕೊಂಡಾರ್ರಿ ಕುಡ್ರಿ ತೋರಿ ಕುಡಿದು ಮಾತಾಡಿ ಕುಡಿರಿ ಏನ್ ಎಲ್ಲಿ ಹೋಗೋದೈತಿ ಹೆಂಗ ಓಲ್ಡ್ ಚಾಚಾ ರೀ ಓಡ್ ಚಾಚಾ ಇದು ಕುಡ್ರಿ ಹೋಗು ಸಾಕ್ಬಿಡು ಸಾಕಲ್ಲೇ ಊಟ ಮಾಡಿ ಊಟ ಮಾಡಿ ಮಾತಾಡೋಣ ಎಷ್ಟು ಚಲೋ ಅದಾರ ಇವರು ನನಗೆ ನಮ್ಗೆ ಹೇಳೋರು ಬರ್ಬೇಕಿಲ್ಲ ನೀವು ಏ ಸ್ವಲ್ಪ ಕೆಲಸ ಇತ್ತು ಹೊಲ್ದಾಗ ಹೋಗಿದ್ದೇನೆ ಹೊಲ್ದಾಗ ಮರ ಏನ ವಿಧಾನಸೌಧ ಹೋಗ್ಯಾರ ಮನ್ಯಾಗ ಅಂದ್ರು ಎಲ್ಲೇ ಉದ್ದಾರಿತರಾಗ ಹೋಗಿ ಅಂದು ಮನ್ಯಾಗ ಕೇಳಿದೇವಿ ಉತ್ತಾರಿ ಇರ್ತಾರಿಲ್ಲ ನಾನು ನೀನು ಹೇಳ್ತಿ ಹೇಳಲು ಹಾಂ ಈಗ ಬಂದು ಈಗ ಏನು ಈಗ ಊಟ ಯಾಕೆ ಮಾಡ್ತಾ ಇದ್ದಾರಲ್ಲ ಇವರು ರೋಡ್ ಮಾಡಕ್ ಕೊಟ್ರಿ ಅಪ್ಪನಿ ಮತ್ ನಾನು ಕೇಳ್ಬೇಕು ಅನ್ನೋದು ಏನು ಕಬ್ರೇ ಇಲ್ಲ ನಿಮಗೆ ಮತ್ತೆ ನೀ ಇಲ್ಲೇ ಇಲ್ಲ ಯಾರನ್ನ ಕೇಳು ಏನು ಕಬ್ರಗಳಿಗೆ ಅದಿರದ್ರಲ್ಲಿ ಹಿರೇ ಮನುಷ್ಯ ತದಿನ ಒಬ್ಬ ಅಲ್ಲಿ ಓಣ್ಯಾಗ 5 ಫುಟ್ ಹೋಗೋದು ಮಳೆ. 5 ಫುಟ್ ಹೋಗೋದು ಜಾಗ. ನಿಂದು 9 ಫುಟ್ ಹೋತತಿ ಯಾರು ಕಡಕೆ ಇದ್ದಂಗೆ ಕಾಣಿಸ್ತು ಹ್ಞೂ ಸ್ವಲ್ಪ ಕಡಕೈತ್ರಿ ನನಗಂದ್ರೆ ಊಟ ಹಾಕ್ತಾರೆ ಸರಿ ಹಾಕಿ ಸರಿ ಏನು ನಂದನ ಹಾಕೋತಿಂತ ಹಾಕೋರಿ ಚಿಕನ್ ಹಾಕಿ ಸರಿ ಸಾಕು ಸರ್ ಹಾಕಿ ಹೋಗಿ ಸಾಕು ಸರ್ ಹಾಕೋರಿ ಸರ್ ಎಲ್ಲ ಅವ್ರಿಂದ ಓಕೆ ಸರ್ ಸರ್ ಬಸ್ ಹಾಕೋರಿ ಸರ್ ಸಾಕು ಈಗ ಒಂದು ಕೆಲಸ ಮಾಡು ಹಾಂ ರೀ ಅವ್ರು ಊಟ ಪಟ ಸೈಟ್ ಹಾಕ್ಸ್ಕೊಂಬಿಡೋ ಮರ ಜವಾಬ್ದಾರಿ ಹೋಗ್ಬಿಟ್ಟು ಹೆಬ್ಬಟ್ಟು ಇದ್ದಂಗೆ ಅದಾವ ಇವು ಹೊಡಸಲ ಹೆಬ್ಬಟ್ಟೆ 5 ತಾಸು ಪ್ಯಾಡ್ ತರಿಸಿ ಹೊತ್ತಿಸಿ ಬಿಡಿ ನಾನು ಏನು ಹಾಪ್ರಂಗೆ ಮಾತಾಡ್ತು ನೀನು ಇದು ಏನು ತಿಳಿದ್ರಿ ಹೇಳೋರಿಗೆ ಫುಲ್ಲಾರವ್ರಿಗೆ ಸೈ ಮಾಡ್ತೀರಾ ಹೆಬ್ಬಟ್ ಹೆಬ್ಬಟ್ರೆ ಹೆಬ್ಬಟ್ಟು ಹತ್ತಿರ ಸಾಕು ಬುಡ್ದೇವ್ ಪ್ಯಾಡ ಇಲ್ಲ ಬಾ ಬಸಪ್ಪ ಬಾ ಒಬ್ಬೊಬ್ಬರ ಅಲ್ಲೇ ಇಲ್ಲಿ ಬಸಮ್ಮ ಯಾರು ಬರ್ತಾ ಮುಂದೈತಿ ಗೊತ್ತು ಮರ ಹೆಬ್ಬಟ್ಟು ತರ್ಸಿ ಮುರಿದಿ ನಡಿ ಯಾರು ಹೊತ್ತು ಅದಲ್ಲೋ ನನಗೆ ಯಾಕೋ ನೀನು ಅಲ್ಲಿ ಹೊತ್ತು ಅದಲ್ಲ ಹೆಬ್ಬಟ್ಟು ಅಂದ್ರೆ ಗೊತ್ತಾಕದಿಲ್ಲ ಬಟ್ಟು ಗೊತ್ತಿಲ್ಲ ಇವ್ರಿಗೆ ಹೆಬ್ಬಟ್ಟು ಹೊತ್ತು ಸಲೇ ಹೆಬ್ಬಟ್ಟು ಹೊತ್ತು ಅಲ್ಲಿ ಹೊತ್ತು ಸಾವಕಾಶ ನೆಕ್ಸ್ಟ್ ಯಾರು ಸೈ ಹೆಬ್ಬಟ್ಟು ಸೈ ಏನು ಹೆಬ್ಬಟ್ಟು ಹತ್ತು ಸೋರೋ ಮರ ಅವರು ಸೈ ಅದೇ ಹೆಬ್ಬಟ್ಟು ಕಿರ್ಬಾಳ ಹೆಬ್ಬಟ್ಟು ಹತ್ತಲೆ ಯಾಡ್ರಿ ಮೇಲೆ ಒತ್ತಿಸ್ ಮಾಡ್ಲಿ ಸೈ ಹೊತ್ತಿಸು ಸರಿ ಹೆಬ್ಬಟ್ಟು ಹತ್ತಿರ ಸೈ ಮಾಡ್ತೀರಿ ಶಾಲೆಗೆ ಹೋಗಿಲ್ಲ. ಹೆಬ್ಬಟ್ಟು ಮೂರನೇ ಪೇಲ ಮರ ಗೊತ್ತ ನನಗೆ ಆರಾಮ್ ಸಾಲಿ ಬಿಡ್ಸೇನ ಹೆಬ್ಬಟ್ಟು ಹತ್ತು ಸರ್ ಮತ್ತೆ ಸರ್
ಹೆಬ್ಬಟ್ಟು ಹತ್ತು ಬರ್ರಿ ಹೆಬ್ಬಟ್ಟು ಏನಾದ್ರಿ ಕಣ್ಣಿಗೆ ಕಳ್ಕೊಂಡ್ ಹೆಬ್ಬಟ್ಟು ತಗೋರಿ ಮರ ಶಿಫ್ಟಿಗೆ ಒಂದು ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾನೆ ಹೆಬ್ಬಟ್ಟು ತಾಬೇ ಇದಕ್ಕೆ ಹಾಕ್ ಮೊದಲ ಯಾವ ಕೈ ಇಲ್ಲ ಯಾವ ಕೈ ಇಲ್ಲ ಎಡಗೈ ಯಾವ್ದು ಎಡಿ ಎಡಗೈ ಯಾವ್ದಿಲ್ಲ ಎಡಗೈ ಇದೆ ಎಡಗೈ ಇದೆ ಜಾಗ ಚೆಂದಕ್ಕೆ ಹಚ್ಚಂದ್ರ ಇದನ್ನು ಬಟ್ ಹತ್ತಿಸ್ಕೊಳಕ್ಕೆ ಕೂತೀರಿ ನೀವು ಕರ್ಕೊಂಡೋಗ್ಲೇ ಕರ್ಕೊಂಡ್ ಬಿಟ್ಟು ಯಾರು ಕುಡಿಸಿ ಚಿಕನ್ ಉಡಿಸಿ ಅವ್ರು ಹೆಬ್ಬಟ್ಟು ಹಾಕ್ ತೊಗೊಂಡ್ರೆ ಎಲ್ಲರೂ ಸಹಿ ಗುಮ್ಮಿದ್ರು ತಗೋ ಚಲೋ ಗುಮ್ಮಿದ್ರು ಉಣಿಸಿ ನಿಮ್ಮ ಮಾತು ಕೇಳಿ ಅವ್ರಿಗೆ ತೊಂಬತ್ತು ನಾನು ಒದ್ದಿರಿ ನನಗಿಂತ ಅಡ್ವಾನ್ಸ್ ಬಂದಿರಲ್ಲೇ ಇಲ್ಲಿ ನೀವು ಚಿಕನ್ ಅಲ್ಲ ಅಡ್ವಾನ್ಸ್ ಬಂದು ಮದುವೆ ಎಲ್ಲರೂ ಸಹಿ ನಿಮ್ಮ ಹಿಡಿದ್ರೆ ನೋಡು ಅಂದ್ಯಾ ಕೊಲೆ ಪೊಲೀಸರು ಅವ್ರದ್ದು ಮತ್ತೆ ಆಮೇಲೆ ನಮ್ಮ ಹಿಂದೆ ಮತ್ತೆ ಆಮೇಲೆ ಅವೇನು ಒಂದೇನು ಹೊರ ಎಲ್ಲ ಸಹಿ ಸಿಕ್ತು ಈಗ ಮಾಡ್ತೀನಿ ಮಕ್ಕಳು ಯಾರು ಬರ್ತಾರೆ